ತಾನೊಬ್ಬನೇ ಕಬಳಿಸುವ ಉದ್ದೇಶದಿಂದ ಉಳಿದವರಿಗೆ ಒಂದಿನಿತೂ ಅನುಮಾನ ಬರದಂತೆ ವರ್ತಿಸಿದ್ದ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ನಮ್ಮ ರಾಜಕಾರಣಿಗಳು ನಡೆಸೋ ಪಾಲಿಟಿಕ್ಸು, ಅಧಿಕಾರಕ್ಕಾಗಿ ಅವರು ಆಡೋ ನಾಟಕ, ಆಡೋ ಜಗಳ, ಕಿತ್ತಾಟ, ಇದೆಲ್ಲ ಹೇಗೆ ಅವ್ರ ತಲೆಗೆ ಬಂತು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ಪುಸ್ತಕದ ಪ್ರಕಾರ ಅವರ ಈ ಬಿಹೇವಿಯರ್ಗೆ ಮೂಲ ಕಾರಣ ನಮ್ಮ ಪೂರ್ವಜರಾದ ಚಿಂಪಾಂಜಿ ಅಥವಾ ವಾನರಗಳು. ನರ ಮತ್ತು ವಾನರಗಳಲ್ಲಿ ತುಂಬಾ ಸಿಮಿಲಾರಿಟೀಸ್ ಇದೆ. ವಾನರಗಳನ್ನು ನಾವು ಝೂವಲ್ಲಿ ನೋಡಿರ್ತೀವಿ, ಇಲ್ಲ ಅದ್ರ ಬಗ್ಗೆ ನಾವು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿರ್ತೀವಿ. ಅಧಿಕಾರ, ನಾಯಕತ್ವ ಅಂತ ಬಂದಾಗ ಈ ವಾನರಗಳು ನರರನ್ನೇ ಮೀರಿಸ್ತವಂತೆ. ಅಧಿಕಾರ, ಹೆಣ್ಣು, ಆಸ್ತಿ ಅಂದರೆ ಹೆಣ್ಣು, ಹೊಣ್ಣು, ಮಣ್ಣು ಈ ಟಾಪಿಕ್ಗೆ ಬಂದಾಗ ಚಿಂಪಾಂಜಿಗಳೇ ಮನುಷ್ಯರನ್ನು ಮೀರಿಸ್ತವೆ. ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ ಇವತ್ತಿನ ಪುಸ್ತಕ ಪರಿಚಯದಲ್ಲಿ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ನರವಾನರ. ಲೇಖಕರು ಡಾಕ್ಟರ್ ಪ್ರದೀಪ್ ಕೆಂಜಿಗೆ. ಪ್ರಕಾಶಕರು ಪುಸ್ತಕ ಪ್ರಕಾಶನ. ಪುಟಗಳು 108, ಬೆಲೆ 180 ರೂಪಾಯಿಗಳು. ಜಾನ್ರ ಸೈನ್ಸ್. ಈ ಪುಸ್ತಕ ಫ್ರಾನ್ಸ್ ಡೆ ವಾಲ್ ಅವರು ಬರೆದಿರೋ ಚಿಂಪಾಂಜಿ ಪಾಲಿಟಿಕ್ಸ್ ಪುಸ್ತಕದಿಂದ ಪ್ರೇರಿತವಾಗಿದೆ. ಹಂಗಂತ ಈ ಪುಸ್ತಕ ಆ ಪುಸ್ತಕದ ಟ್ರಾನ್ಸ್ಲೇಷನ್ ಅಲ್ಲ. ಈ ಪುಸ್ತಕ ಬರೆಯೋಕ್ಕೆ ಲೇಖಕರು ಚಿಂಪಾಂಜಿ ಪಾಲಿಟಿಕ್ಸ್ ಜೊತೆಗೆ ಹಲವಾರು ಪುಸ್ತಕನ ರೆಫರ್ ಮಾಡಿದ್ದಾರೆ, ಹಲವಾರು ಆರ್ಟಿಕಲ್ಸ್ನು ಕೂಡ ರೆಫರ್ ಮಾಡಿದ್ದಾರೆ. ಅದಲ್ಲದೆ ಜೇಮ್ಸ್ ಗುಡಾಲ್ ಅವರ ರಿಸರ್ಚ್ ವರ್ಕ್ ಕೂಡ ರೆಫರ್ ಮಾಡಿದ್ದಾರೆ. ಈ ಪುಸ್ತಕ ಸೈನ್ಸ್ ಬೇಸ್ಡ್ ಆದ್ರೂ ಓದೋಕ್ಕೆ ಅಂತ ಕೂತ್ಕೊಂಡ್ರೆ ಒಂದು ಡಿಟೆಕ್ಟಿವ್ ನಾವೆಲ್ ಥರ ಓದಿಸ್ಕೊಂಡು ಹೋಗುತ್ತೆ. ಈ ಪುಸ್ತಕ ಶುರುವಾಗೋದು ಲೂಯಿಟ್ನ ಕೊಲೆಯಿಂದ. ಈ ಲೂಯಿಟ್ ಯಾರು ಅಂತ ನಾವು ನಿಮ್ಗೆ ಹೇಳಿದ್ರೆ ನಿಮಗೆ ಆ ಸಸ್ಪೆನ್ಸು ಹೋಗ್ಬಿಡತ್ತೆ. ಸೊ ಪುಸ್ತಕ ನೀವೇ ಓದಿ ತಿಳ್ಕೊಳ್ಳಿ. ಈ ಕೊಲೆ ಯಾಕೆ ನಡೀತು, ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋಕ್ಕೆ ನಾವು ಓದ್ತಾ ಹೋದಾಗ ನಮಗೆ ಒಂದಕ್ಕಿಂತ ಒಂದು ಅಚ್ಚರಿಗೊಳಿಸೋ ಸಂಗತಿ ತಿಳಿತಾ ಹೋಯಿತು. ನರ ಮತ್ತು ವಾನರರಲ್ಲಿ ಈಕ್ವಲ್ ಆಗಿ ಸದ್ಗುಣ ಮತ್ತು ದುರ್ಗುಣ ಎರಡೂ ಇದೆ ಅಂದರೆ ನೀವು ನಂಬ್ತೀರಾ? ವಾನರಗಳ ಸಾಮೂಹಿಕ ಜೀವನ, ವೈಯಕ್ತಿಕ ಜೀವನ ಈ ಪುಸ್ತಕದಲ್ಲಿ ಒಂದು ಕತೆ ಥರ ದಾಖಲಾಗ್ತಾ ಹೋಗ್ತಿದೆ. ಇದನ್ನು ಹಲವಾರು ವಿಜ್ಞಾನಿಗಳ ಬರಹದಿಂದ ಆಯ್ದುಕೊಳ್ಳಲಾಗಿದೆ ಮತ್ತು ಈ ರಿಸರ್ಚಿಗೆ ಅವರು ಪಟ್ಟ ಸಾಹಸ ಎಂಥದ್ದು ಅಂತ ತಿಳ್ಕೊಂಡ್ರೆ ಒಂದು ಅಗೋಚರ ಪ್ರಪಂಚನೇ ನಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತೆ. ಇನ್ನು ಪ್ರದೀಪ್ ಅವರ ಬರಹ ಅವರ ಎಲ್ಲ ಪುಸ್ತಕದ ಹಾಗೆ ತುಂಬ ಸರಳವಾಗಿದೆ, ಓದುಗರ ಆಸಕ್ತಿಯನ್ನು ಹಿಡಿದಿಟ್ಕೊಳ್ಳುವಂತೆ ಮಾಡಿದೆ. ಪುಸ್ತಕದ ಬಿಗಿನಿಂಗಲ್ಲಿ ಲೇಖಕರು ಮನುಷ್ಯ ಮತ್ತು ಚಿಂಪಾಂಜಿ ನಡುವೆ ಇರೋ ಕಾಮನ್ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅದೇ ಅಮೇರಿಕ ಪ್ರೆಸಿಡೆಂಟ್ ನಿಕ್ಸನ್ರ ವಾಟರ್ಗೇಟ್ ಹಗರಣ. ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಯಾವಾಗ ಈ ಹಗರಣ ಹೊರಗೆ ಬಂತೋ ನಿಕ್ಸನ್ನು ಕೂಡ ಒಂದು ಚಿಂಪಾಂಜಿ ಹಾಗೆ ವರ್ತಿಸ್ತಾ ಇದ್ರು ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಈ ಥರ ಸಿಚುವೇಷನಲ್ಲಿ ಚಿಂಪಾಂಜಿ ಹೇಗೆ ವರ್ತಿಸುತ್ತೆ ತಿಳ್ಕೊಬೇಕಂದ್ರೆ ಈ ಪುಸ್ತಕನ ಓದಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಪ್ರಕಟವಾದ ಒಂದು ಅತ್ಯದ್ಭುತ ವೈಜ್ಞಾನಿಕ ಕಾದಂಬರಿ ಈ ಪುಸ್ತಕ ಅಂತಲೇ ಹೇಳ್ಬೋದು. ಇದನ್ನು ಓದಿದ ಮೇಲೆ ನೀವು ನಮ್ಮ ರಾಜಕಾರಣಿಗಳು ಯಾಕೆ ಈ ಥರ ಬಿಹೇವ್ ಮಾಡ್ತಾರೆ ಮತ್ತು ಅವ್ರಿಗೂ ವಾನರರಿಗೂ ಇರೋ ನಂಟು ಏನು, ಇದ್ರ ಬಗ್ಗೆ ಎಲ್ಲ ಅನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಪುಸ್ತಕದ ಬೆನ್ನುಡಿಯಲ್ಲಿ ಪರಿಸರ ಚಿಂತಕ ಹಾಗೂ ಲೇಖಕ ನಾಗೇಶ್ ಹೆಗಡೆ ಅವರು ಒಂದು ಮಾತು ಹೇಳ್ತಾರೆ. ನಮ್ಮ ಈ ರಾಜಕಾರಣಿಗಳಿಗೆ ಮಂಗನ ವೇಷ ತೊಟ್ಟು ಈ ಪುಸ್ತಕನ ಡ್ರಾಮದ ರೀತಿ ಸ್ಟೇಜ್ ಮೇಲೆ ತರ್ಬೋದಾ ಅಂತ. ನಮಗಂತೂ ಈ ಐಡಿಯಾ ಸಖತ್ ಇಷ್ಟ ಆಯಿತು. ಬುಕ್ ಓದಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ತೀರಾ ಅಲ್ವಾ? ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಡ್ಯಾಂಡಿಯ ಬುದ್ಧಿವಂತಿಕೆಯ ತಂತ್ರಗಾರಿಕೆ ದೃಷ್ಟಾಂತಗಳು ಇನ್ನೂ ಇವೆ. ಸಾಮಾನ್ಯವಾಗಿ ಎಲ್ಲ ವಾನರಗಳು ಮೃಗಾಲಯದಿಂದ ತಪ್ಪಿಸಿಕೊಂಡು ಪಲಾಯನ ಮಾಡುವ ಪ್ರಯತ್ನ ಮಾಡುವುದು ಇದ್ದೇ ಇದೆ. ಅದಕ್ಕೆ ಅವು ಅನುಸರಿಸುವ ವಿಧಾನಗಳು ಬಹಳ ಸರಳ ಹಾಗೂ ನೇರ. ಕಾಂಪೌಂಡಿನ ಗೋಡೆ ಹತ್ತಿ ಜಿಗಿಯುವುದು, ಇಲ್ಲ ದೊಡ್ಡ ಮರ ಹತ್ತಿ ಹೊರ ಜಿಗಿಯುವುದು ಇತ್ಯಾದಿ. ಇಂಥ ಪ್ರಯತ್ನಗಳಿಗೆ ತಡೆಯೊಡ್ಡಲು ನಾವು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿರುತ್ತೇವೆ.
ಆದರೆ ಒಮ್ಮೆ ಮರದ ಕೊಂಬೆಯೊಂದನ್ನು ಮುರಿದು ಅದನ್ನು ಹೊತ್ತು ತಂದು ಏಣಿಯನ್ನಾಗಿ ಮಾಡಿಕೊಂಡು 12 ಅಡಿ ಎತ್ತರದ ಗೋಡೆಯನ್ನು ಜಿಗಿಯುವ ಪ್ರಯತ್ನ ನಡೆದಿರುವುದು ಪತ್ತೆಯಾಯಿತು. ಇದು ಬಹಳ ಬುದ್ಧಿವಂತಿಕೆಯ ನಾಜೂಕಿನ ಪಲಾಯನ ತಂತ್ರ. ಯಾರು ಮಾಡಿರಬಹುದು? ಕೊನೆಗೆ CCTV ಕ್ಯಾಮರಾಗಳನ್ನು ವೀಕ್ಷಿಸಿದಾಗ ಈ ಕಾರ್ಯತಂತ್ರದ ಹಿಂದೆ ಡ್ಯಾಂಡಿಯ ಕೈವಾಡ ಇರುವುದು ಪತ್ತೆಯಾಯಿತು. ಇನ್ ಕೇಸ್ ಆಲ್ರೆಡಿ ನೀವು ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.